ದೊಡ್ಡ ಮನುಷ್ಯರ ಮಗ ನಮ್ಮ ದೌಲತ್ತ ನಿನ್ಗೆ. ಆ ಹುಡುಗ ಬದುಕೊಂಡ ಅಂತ ಇಟ್ಕೋ, ಆಗ್ಲೂ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಕೇಸ್ ಮೇಲೆ ಕೇಸ್ ಆಗಿ ಜಡಿತೀನಿ ಮಗನೇ. ಸರ್, ದೇವ್ರಣಗೂ ಯಾವ ಆಕ್ಸಿಡೆಂಟ್ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ನಂಗೆ ಫ್ಲೈಟ್ ಮಿಸ್ ಆಗತ್ತೆ ಸರ್. ಆಕ್ಸಿಡೆಂಟ್ ಮಾಡಿದಾಗ ಕುಡ್ದಿದ್ದೇನಾ? ಸರ್, ನಾನು ಆಗ್ಲಿಂದ ನಿಮ್ಗೆ ಹೇಳ್ತಾನೆ ಇದ್ದೀನಿ. ನಾನು ಹೇಳೋ ಒಂದ್ ಮಾತು ನೀವು ಕೇಳಿಸ್ಕೊತಾನೆ ಇಲ್ಲ ಸರ್. ನಿಜವಾಗ್ಲೂ ನಂಗೆ ಯಾವ ಆಕ್ಸಿಡೆಂಟ್ ಬಗ್ಗೆ ಗೊತ್ತಿಲ್ಲ ಸರ್. ನೀವು ನನ್ನ ಕರ್ಕೊಂಡ್ ಬಂದಿರೋದು ಸರಿ ಇಲ್ಲ ಸರ್. ನಂಗೆ ಏನು ಅರ್ಥನೇ ಆಗ್ತಿಲ್ಲ ಸರ್. ನನ್ ಕೈ ಕಾಲೆಲ್ಲ ನಡುಕ್ತಿದೆ ಸರ್. ನಾನು ಒಂದೇ ಒಂದು ಕಾಲ್ ಮಾಡ್ಬೇಕು ಸರ್. ಪ್ಲೀಸ್ ನನ್ನ ಫೋನ್ ಕೊಡಿ ಸರ್. ಸರ್ ಏನ್ರಿ ಕೇಸಿ ಒಂದು? ಸರ್, ನಾನು ಕಾಲ್ ಮಾಡೋ ರೈಟ್ಸ್ ಇದೆ ಸರ್. ನನ್ನ ಫೋನ್ ಬೇಕು. ಹೌದಾ? ಅಷ್ಟೊಂದು ಕಾನೂನು ಗೊತ್ತಾ ನಿನಗೆ? ಮತ್ತೆ ಆ ಕಿಟ್ ಅಂಡ್ ರನ್ ಕೇಸ್ ಮಾಡ್ದೆ. ವಿಕ್ಟಿಮ್ನ ಅಟ್ಲೀಸ್ಟ್ ಹಾಸ್ಪಿಟ್ಲ್ ಸೇರಿಸಬೇಕು ಅನ್ನೋಷ್ಟು ಗೊತ್ತಾಗಿಲ್ವಾ ನಿನ್ಗೆ? ಸರ್, ಫೋನ್ ಕೊಡಿ ಸರ್, ಪ್ಲೀಸ್ ಸರ್. ನಮ್ಮ ಅಕ್ಕ ಫೋನ್ ಮಾಡ್ರ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಒಂದೇ ಒಂದ್ಸತಿ ಕೊಡಿ ಸರ್. ಪ್ಲೀಸ್ ಸರ್. ಸರ್ ಸರ್ ಪ್ಲೀಸ್ ಫೋನ್ ಕೊಡಿ ಸರ್. ಸರ್ ಪ್ಲೀಸ್ ಸರ್, ಒಂದೇ ಒಂದ್ಸತಿ ಮಾಡ್ತೀನಿ. ಮತ್ತೆ ಕಾಲ್ ಬಂದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಓಕೆ ಸರ್. ಅಮ್ಮೋ, ರಾಜ್, ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಾನು ಇಲ್ಲೊಂದು ಪ್ರಾಬ್ಲಮ್ ಸಿಗಾಕೊಂಡಿದ್ದೀನಿ. ಅದೇನೋ ಆಕ್ಸಿಡೆಂಟ್ ಆಗಿದೆ ಅಂತೆ, ನನಗೇನು ಗೊತ್ತಾಗ್ತಿಲ್ಲ. ನನ್ನನ್ನ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ. ನಾನು ಯಾವ ಆಕ್ಸಿಡೆಂಟ್ ಮಾಡಿಲ್ಲ ಅಮ್ಮೋ. ನನಗ್ ಗೊತ್ತು ನೀನ್ ಮಾಡಿಲ್ಲ ಅಂತ. ಅದನ್ನ ಹೇಳಕ್ಕೆ ಅಂತಾನೆ ಕಾಲ್ ಮಾಡ್ದೆ. ನಿನ್ಗಾಗ್ಲೇ ಗೊತ್ತಾ? ಏನ್ ಹೇಳ್ತಿದ್ಯಾ? ನನಗ್ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ಕಣೋ. ಆ ಆಕ್ಸಿಡೆಂಟ್ ಯಾರು ಮಾಡಿದ್ರು ಅಂತ ಹೇಳಿದ್ರೆ ನೀನ್ ನನ್ನ ಹೇಟ್ ಮಾಡ್ತೀಯ. ಅಮ್ಮು, ಅಮ್ಮು, ನೀನ್ ಅಳ್ಬೇಡ. ಏನಾಯ್ತು? ಯಾವ ಆಕ್ಸಿಡೆಂಟು? ಯಾರು ಮಾಡಿರೋದು? ಯಾರೋ ಒಬ್ಬ ಹುಡ್ಗಂಗೆ ಸಿವಿಯರ್ ಆಗಿ ಏಟ್ ಆಗ್ಬಿಟ್ಟಿದೆ. ಹಾ, ಆಕ್ಸಿಡೆಂಟ್ ಮಾಡಿರೋದು ನಿಮ್ ಬಾವ ಸಂದೀಪ್. ಏನು? ಸಂದೀಪ್ ಬಾವ ಮಾಡೋ ಆಕ್ಸಿಡೆಂಟಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮನೇಲಿ ಯಾರಿಗೂ ಗೊತ್ತಿಲ್ಲ ಕಣೋ. ರಾಜ್, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಅಕಸ್ಮಾತ್ ಅಪ್ಪಂಗೇನಾದ್ರೂ ಗೊತ್ತಾದ್ರೆ ನನ್ನ ನಿಮ್ ಭಾವನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರ ಕಣೋ. ಅಮ್ಮು, ಅಳ್ಬೇಡ. ನೀನು ಅಳು ನಿಲ್ಸು ಫಸ್ಟ್. ಅಂತದ್ ಏನು ಆಗಿಲ್ಲ, ನಾನ್ ನೋಡ್ಕೊಳ್ತೀನಿ. ಸಂದೀಪ್ ಬಾವ ಆಕ್ಸಿಡೆಂಟ್ ಮಾಡಿರೋದು ಯಾರಿಗೂ ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ರಾಜ್, ನೀನ್ ಫಸ್ಟ್ ಹೋಗಿ ನೀರು ಕುಡಿ. I'm sorry, sir. ಏನಮ್ಮ ನೀನು ಬಟ್ಟೆ ಮಡ್ಚ್ಕೊಂಡ್ ಕೂತಿದ್ಯಾ? ಬೇಗ ಹೋಗಿ ಅಡಿಗೆ ಮಾಡು, ನಂಗೆ ಟೈಮ್ ಆಗುತ್ತೆ. ಎಲ್ಲಿಗೆ?
ಟ್ಯೂಷನ್ಗಪ್ಪ. ಯಾವ ಟ್ಯೂಷನ್ಗೆ ಹೋಗ್ಬೇಡ, ಮನೇಲೇ ಇರು. ನಿಮ್ಮಕ್ಕ ಅದು ಯಾರನ್ನ ಮಗನ್ ಕರ್ಕ ಬರ್ತಾರಂತಲ್ಲ, ಅವ್ರಿಗೆ ವೆಲ್ಕಮ್ ಮಾಡ್ಬೇಕು. ಆರ್ತಿಗ್ ರೆಡಿ ಮಾಡು. ಅದಕ್ಕೆ ಹೆಂಗ್ ದುರ್ಗಟ್ಕೊಂಡು ನೋಡ್ತಾ ಇದ್ಯಾ? ಈ ಮನೇಲಿ ನಾನು ಏನ್ ಹೇಳಿದ್ರು ಕೆಟ್ಟವನು, ಏನ್ ಹೇಳ್ದೇ ಇದ್ರು ಕೆಟ್ಟವನೇ. ಇವತ್ತೇನಮ್ಮ ಮಾಡಿದೀನಿ? ನಿನ್ನ ಮಗಳು ಮಾಡಿರೋ ಕೆಲ್ಸಕ್ಕೆ ಫುಲ್ ಸಪೋರ್ಟ್ ಇದೆ. ನೋಡ್ಬೇಕಿದ್ರೆ ಅಳಿಯಂದ್ರು ಬರ್ತಾರೆ ಅಂತ ಕೂದ್ಲಿಗೆ ಬಣ್ಣನೂ ಹಚ್ಕೊತಾ ಇದೀನಿ. ನೀನೊಳ್ಳೆ. ಮಳೆ ಬೇರೆ ಬರ್ತಿದೆ, ಈ ಹುಡುಗಿ ಫೋನು ಎತ್ತಾ ಇಲ್ಲ. ಒಂದ್ಸತಿ ಹೋಗ್ ನೋಡೆ. ನೋಡ್ತೀನಿ. ಅಪ್ಪ ಅಪ್ಪ, ಅರು ಬಂದ್ಲು. ಜೊತೆಲೆ ಯಾರಾದ್ರೂ ಬಂದಿದಾರಾ? ಇಲ್ಲ ಅಪ್ಪ, ಅವಳು ಒಬ್ಳೆ ಬಂದಿದ್ದಾಳೆ. ಹೊರಗಡೆ ವಿಪರೀತ ಮಳೆ, ನಾನ್ ಬೇರೆ ಬಣ್ಣ ಹಚ್ಕೊಂಡ್ಬಿಟ್ಟಿದೀನಿ. ಹೊರಗಡೆ ಹೋದ್ರೆ ಬಣ್ಣ ತೊಳೆದೋಗುತ್ತೆ. ಇನ್ನು ಕೆಲವ್ರಿಗೆ ಮನೆ ಒಳಗಡೆ ಬಂದ್ರೆ ಬಣ್ಣನೇ ತೊಳೆದೋಗುತ್ತೆ ಅಲ್ವಾ ರೇವತಿ? ಕಡೆ ಬರ. ಓ, ಏನ್ ಮೇಡಮ್ ಒಬ್ರೇ ಬಂದಿದ್ದೀರಿ? ಎಲ್ಲಿ ಎಳೆಯಂದ್ರು? ಕಾರ್ ನಿಲ್ಲಿಸ್ತಾ ಇದ್ದಾರಾ? ಏನ್ ಮೇಡಮ್ ಕೇಳಿಸ್ತಿಲ್ವಾ? ಎಲ್ಲಿ ಎಳೆಯಂದ್ರು ಒಂದೇ. ಹೇಳ್ದೆ ಈ ಮುಖಕ್ಕೆ ಯಾರು ಲೋ ಮಾಡೋರು ಸಿಗಲ್ಲ, ನಾನ್ ತೋರ್ಸ ಗಂಡ ಮದುವೆ ಮಾಡ್ಕೊ ಅಂತ ಹೇಳ್ದ. ನನ್ ಮಾತು ಇಲ್ಲ, ಬರ್ತಾರೆ ಅಲ್ಲ ಬಂದಿದ್ದಾರೆ ಅಂದೆ. ಎಲ್ಲಿ ಬಂದಿದ್ದಾರೆ? ಕಾಣಿಸ್ತಾನೆ ಇಲ್ವಲ್ಲಮ್ಮ. ಹೋಗ್ಬಿಟ್ಟು ಹುಡುಗನ ಹತ್ರ ಏನಂದೆ? ನನ್ನನ್ನು ಮದುವೆ ಆಗು ಅಂದಿಯಾ? ಇಲ್ಲ ಮನೆಯಲ್ಲಿ ಬರಕ್ ಹೇಳಿದಾರೆ ಅಂದಿಯಾ? ಏನಂದೆ? ಮದುವೆ ಆಗು ಅಂದಿಯಾ? ಮದುವೆ ಆಗೋ ಅಂದ ಕೂಡ್ಲೆ ಹಿಂದೆ ತಿರುಗಿ ನೋಡ್ದೆ ಪರಾರಿ ಆಗ್ಬಿಟ್ಟಿರ್ತಾನೆ. ಎದ್ನೋ ಬಿದ್ನೋ ಅಂತ ಓಡಾಗಿರ್ತಾನೆ ಕಣೆ ರೇವತಿ. ಹೇಳಿರ್ಲ್ವಾ ನಾನು? ನೋಡು, ನಾನು ಹುಡುಗನ್ನ ಇವತ್ತೇ ಬರಕ್ ಹೇಳು ಅಂದಿದ್ದಕ್ಕೆ ನೀನ್ ಬಚಾವಾದೆ. ಇಲ್ಲಾಂದ್ರೆ ಎಲ್ಲ ಮುಗ್ದೋದ್ಮೇಲೆ ಬಂದ್ ನನ್ನ ಹತ್ರ ಹತ್ಕೊಂಡು ನಿಂತ್ಕೊತಾ ಇದ್ದೆ. ಮಹೇಶ್ ಸಾರ್, ನೀವೇ ನನಗ್ ದಿಕ್ಕು, ನನ್ಗೊಂದ್ ಗಂಡು ಹುಡ್ಕೊಡಿ ಅಂತ. ಏನ್ ಮಾತಾಡ್ತಿದ್ದೀರಾ? ಪಾಪ ಮಗು ಮಳೆನಲ್ಲಿ ನಿಂತ್ಕೊಂಡಿದೆ, ಒಳಗಡೆ ಕರಿಬಾರ್ದ? ಓ, ಇಲ್ಲಾಂದ್ರೆ ನಾವೇ ಆಚೆ ಹೋಗೋಣ. ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ ರೇವತಿ. ಇವತ್ತು ನಿನ್ನ ಮಗಳನ್ನ ಕಾಪಾಡಿದ್ದು ನಾನೇ. ಈ ಮಹೇಶ ಅಂದ್ರೆ ಸುಮ್ನೆ ಅಲ್ಲ, ಮುಖ ನೋಡ್ದೇನೆ ಯಾರೆಂತವ್ರು ಅಂತ ಹೇಳ್ಬಿಡ್ತೀನಿ. ನನ್ನ ಹತ್ರ ಚಾಲೆಂಜ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ತಿಳ್ಕೊ. ಇನ್ಮೇಲಾದ್ರೂ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಮಗಳೇ ಸಿರಿ,
ಟೇಬಲ್ ಮೇಲೆ ಫೋಟೋ ಇಟ್ಟಿದ್ದೀನಿ ತಗೊಂಬ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನೋಡು ಈ ಫೋಟೋ ನೋಡು, ಇವನನ್ನೇ ಮದುವೆ ಆಗ್ಬಿಡು. ನೀನ್ ಹೇಳಿರೋ ಹುಡುಗ ಬರ್ಲಿಲ್ಲ, ಆದ್ರೆ ಇವನ್ ಆಗಲ್ಲ, ಬಂದೇ ಬರ್ತಾನೆ. ನನ್ನ ಸ್ವಂತ ಅಕ್ಕನ ಮಗ. ಹಾ ಬರ್ತಾನೆ, ಆದ್ರೆ ಎಲ್ಲಿಂದ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ ಅನ್ನೋದು ಮುಖ್ಯ. ಆ? ಎಲ್ಲಿಂದ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ? ಯಾಕೆ ಗೊತ್ತಿಲ್ವಾ ನಿಮ್ಗೆ? ಬಾರಿಂದ ಬರ್ತಾನೆ, ಬಾರ್ಗೆ ಹೋಗ್ತಾನೆ. 3 ಹೊತ್ತು ಕುಡಿಯೋ 40 ವರ್ಷದವನ್ನ ಮದ್ವೆ ಆಗೋ ಅಂತೀರಾ ಮಹೇಶ್ ಸರ್? ಅಯ್ಯೋ, ಜಗತ್ತಲ್ಲಿ ಎಷ್ಟು ಜನ ಕುಡಿಯಲ್ಲ, ಅವ್ರಿಗೆಲ್ಲ ಮದುವೆನೇ ಆಗಿಲ್ವಾ? ಅಷ್ಟಕ್ಕೂ ಅವನೇನ್ ನಮ್ಮ ಹತ್ರ ದುಡ್ಡು ಕೇಳಿದಾನ? ಅವನ್ ದುಡ್ಡಲ್ಲಿ ಅವ್ನ್ ಕುಡಿತಾನೆ. ಕುಡಿಲಿ, ಯಾರ್ ದುಡ್ಡಲ್ಲಾದ್ರೂ ಕುಡಿಲಿ, ಆದ್ರೆ ನನ್ನನ್ನ ಯಾಕೆ ಅವನಿಗೆ ಕಟ್ಬೇಕು? ಕಟ್ಟಾಕ್ ನೀನೇನ್ ಕುರಿನ ದಾಮ್ ಧೂಮ್ ಅಂತ ಮದುವೆ ಮಾಡ್ಕೊಡ್ತೀನಿ. ನಾನ್ ಹೇಳ್ತಾ ಇರೋದು ನೀನ್ ಒಳ್ಳೇದಕ್ಕೆ. ನಿನ್ಗೆ ಅರ್ಥ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ಯೋಚನೆ ಮಾಡು. ನಿನ್ನ ಹತ್ರ ದುಡ್ಡಿಲ್ಲ, ನೀನು ಇನ್ವೆಸ್ಟರ್ ಬೇಕು ಅಂತ ಹುಡುಕ್ತಾ ಇದೀಯಾ. ಇಲ್ಲಿ ಕೇಳಿಸ್ಕೊ ನನ್ನ ಹೆಂಡತಿ ಮಗಳೇ, ಅವನಿಗೆ ಹೆಂಡತಿ ಬೇಕು, ನಿನಗೆ ಇನ್ವೆಸ್ಟರ್ ಬೇಕು. ನೀವಿಬ್ರು ಹೇಳು ಮಾಡಿಸಿದ ಜೋಡಿ, ಲೈಫು ಸೆಟ್ಲ್ ಆಗುತ್ತೆ. ತಗೋ ತಗೋ ತಗೋ. ಸೆಟ್ಲ್ ಆಗೋದು ನನ್ ಲೈಫ್ ಅಲ್ಲ, ನಿಮ್ ಲೈಫು. ನಿಮ್ ಅಕ್ಕನ ಮಗನ ನನಗೆ ಕಟ್ಟೋಕೆ ಯಾಕೆ ಇಷ್ಟ ಅವಸರ ಅಂತ ನನಗೆ ಗೊತ್ತಿಲ್ವಾ? ಅಲ್ಲೇನೆ ಮುಖ ನೋಡ್ತಾ ಇದೀಯಾ? ಸೂಟ್ ಕೇಸ್ ಒಳಗಡೆ ಇಡು. ಇನ್ನು ಮೇಲೆ ನಂದೇ ಆಟ. ಏನಾದ್ರೂ ಮಾತಾಡ್ರಿ. ನಾನೇನೇ ಮಾತಾಡ್ಲಿ? ಈ ಮನೇಲಿ ನೀವು ಇದ್ದೀರಾ ಅಂತ ಗೊತ್ತಾಗ್ಲಿ, ಫಸ್ಟ್ ನೀವೇ ಏನಾದ್ರೂ ಮಾತಾಡಿ. ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು ಕಣೆ, ಆಮೇಲೆ ಕೆಲ್ಸಕ್ಕೆ ಹಚ್ಬಿಡ್ತಾರೆ. ರೀ ಏನಾದ್ರೂ ಮಾತಾಡ್ರಿ. ಮಾತಾಡೋದಕ್ಕೆ ನಿನ್ ಮಗ ಏನ್ ಉಳಿಸಿದಾನೆ ಸಾವಿತ್ರಿ? ರೀ ನಮ್ ರಾಜ್ ಈ ತರ ಮಾಡಕ್ ಸಾಧ್ಯನೇ ಇಲ್ಲ. ಅವ್ನು ಯಾವತ್ತೂ ಯಾರಿಗೂ ನೋವು ಮಾಡಿಲ್ಲ. ಹೌದು ಅಪ್ಪ, ರಾಜ್ ಹೀಗೆಲ್ಲ ಮಾಡ್ತಾನೆ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ. ನಮಗ್ ನಂಬೋದಕ್ಕೆ ಆಗ್ತಿಲ್ಲ ಅಂದ ಮಾತ್ರಕ್ಕೆ ನಿಜ ಸುಳ್ಳಾಗೋದಿಲ್ಲ, ಸುಳ್ಳು ಕರಗ್ ಹೋಗೋದಿಲ್ಲ. ಎಷ್ಟು ಸತಿ ಹೇಳಿದ್ದೀನಿ, ಮನೆಯಲ್ಲಿ 3 ಜನ ಡ್ರೈವರ್ಗಳಿದ್ದಾರೆ, ಪಾರ್ಟಿ ಗೀಟಿ ಅಂತ ಹೋಗ್ಬೇಕು ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗು ಅಂತ. ನೋ ಅಮ್ಮು, ಐ ಆಮ್ ಫೈನ್, ನಾನೇ ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅಂತಾನೆ. ಅವ್ನ್ ಯಾವತ್ತೂ ರ್ಯಾಶ್ ಆಗಿ ಡ್ರೈವ್ ಮಾಡೋದಿಲ್ಲ ಅಮ್ಮಲ. ಸಂದೀಪ್ ಅಷ್ಟು ರ್ಯಾಶ್ ಆಗಿ ಡ್ರೈವ್ ಮಾಡೋದೇ ಇಲ್ಲ. ಅಣ್ಣ, ನಮ್ ರಾಜ್ ಯಾವತ್ತೂ ಯಾವ ವಿಷಯದಲ್ಲೂ ಅವಸರ ಮಾಡ್ದವನಲ್ಲ. ಅವನ್ ಇದನ್ ಮಾಡೋದಕ್ ಸಾಧ್ಯನೇ ಇಲ್ಲ. ಬೇರೆ ಯಾರೋ ಮಾಡಿರೋ ತಪ್ಪು ಇವನ್ ತಲೆ ಮೇಲೆ ಬಂದಿರ್ಬೋದಾ? ಅದೇ ನನ್ಗೂ ಆಶ್ಚರ್ಯ ಆಗ್ತಿರೋದತ್ತೆ, ಯಾವತ್ತೂ ತಪ್ಪು ಮಾಡದೇ ಇರೋನು ಇವತ್ತೇ ಯಾಕೆ ಮಾಡಿದಾನೆ ಅಂತ. ನಿಮಗ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾಪ್ಪ? ಮೀಡಿಯಾದವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ನಾನೇನ್ ಹೇಳಿ?
DL ಅಲ್ಲಿ ಸರ್ ಡಿಯರ್ ಇಲ್ಲ ಸರ್. ಈಗಿಲ್ವಾ ಮಾಡ್ಸೇ ಇಲ್ವಾ? ಶಭಾಷ್. ದೊಡ್ಡವ್ರ ಮನೆ ಮಕ್ಕಳು DL ಇಲ್ದೆ ಗಾಡಿ ಓಡಿಸ್ಬೋದಾ? ಸಾಲ್ದು ಅಂತ ಕುಡ್ದಿದ್ದೇ ಬೇರೆ ಅನ್ಸುತ್ತೆ. ಅಯ್ಯೋ ಇಲ್ಲ ಸರ್. ಈಗ ಬರ್ತಾರೆ ಡಾಕ್ಟ್ರು, ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ, ಎಲ್ಲ ಗೊತ್ತಾಗತ್ತೆ. ನೀನ್ ಯಾರ ಮಗ ಆದ್ರೇನು ನಿನ್ ಕತೆ ಮುಗೀತು ಮಗನೇ. ದೇಶ ಬಿಟ್ಟು ಓಡ್ ಹೋಗೋಣ ಅನ್ಕೊಂಡಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಮಾತಾಡು. ನಂದು ಊಟ ಆಯ್ತು ಅಜ್ಜಿ. ಯಾಕೆ ಇಷ್ಟು ಸುಳ್ಳು ಹೇಳ್ತೀಯ? ನಿಜವಾಗ್ಲೂ ನಂದು ಊಟ ಆಯ್ತು ಅಜ್ಜಿ. ತೆಗೆದು 2 ಬಾರಿಸ್ತೀನಿ ನೋಡು. ಸುಳ್ಳು ಹೇಳಿದ್ರೆ ಸುಮ್ಮನೆ ಊಟ ಮಾಡೆ. ನನಗೊಂದು ತುತ್ತು ಸೇರಲ್ಲ ಅಜ್ಜಿ, ದಯವಿಟ್ಟು ಒತ್ತಾಯ ಮಾಡಬೇಡಿ. ಒತ್ತಾಯ ಮಾಡ್ತಾ ಇಲ್ವೇ? ಜೀವನದ ಅವಶ್ಯಕತೆ ಬಗ್ಗೆ ಹೇಳ. ನನ್ನನ್ನೇ ನೋಡು, ಈ ವಯಸ್ಸಲ್ಲಿ ಮಗ ಮನೆಯಿಂದ ಆಚೆ ಇಟ್ಬಿಟ್ಟು ಸಾಯೋ ವಯಸ್ಸು ಅಂತ ಊಟ ಮಾಡೋದನ್ನ ಬಿಟ್ನ ನಾನು? ನಮ್ಮ ಬೇಸರನ ಅನ್ನದ ಮೇಲೆ ತೋರ್ಸೋಕಾಗತ್ತಾ ಆರಾಧನ? ಸಾಯೋ ತನಕ ಬದುಕಬೇಕಮ್ಮ, ಬದುಕಿಂದ ಓಡ್ ಹೋಗ್ಬಾರ್ದು. ಕಣ್ಣೀರ್ ಹಾಕೋಕು ಪುರ್ಸೋತಿರ್ಬಾರ್ದು, ಹಾಗ್ ಬದುಕ್ಬೇಕು. ಆಡ್ಕೊಳ್ಳೋರ್ ಮುಂದೆ ಗೆದ್ದು ತೋರಿಸ್ಬೇಕು, ಅದು ಬದುಕು ಅಂದ್ರೆ. ಆದರ್ಶ ಇಟ್ಕೊಂಡೆ ಬದುಕ್ತಿದ್ದೀನಿ ಅಜ್ಜಿ. ಬೆಳೆಯೋ ವಯಸ್ಸಲ್ಲಿ ಅಪ್ಪನ್ ಕಳ್ಕೊಂಡೆ. ಯಾರ್ದೋ ತಪ್ಪುಗೆ ಅಪ್ಪ ಆತ್ಮಹತ್ಯೆ ಮಾಡ್ಕೊಂಡ್ರು. ಮಗಳಿಗ್ ದಿಕ್ಕಾಗ್ಲಿ ಅಂತ ಅಮ್ಮ ಇನ್ನೊಂದ್ ಮದ್ವೆ ಆದ್ಲು. ಆದ್ರೆ ಆ ಮದ್ವೆ ಆಗಿರೋ ಈ ಮನುಷ್ಯನ್ಗೆ ಜೀವನದಲ್ಲಿರೋದು ಒಂದೇ ಉದ್ದೇಶ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಅವ್ರು ತಗೊಳ್ಳೋ ಪ್ರತಿ ಉಸಿರಿಗೂ ನನಗ್ ಬೈತಾನೆ ಇರ್ತಾರೆ, ಶಾಪ ಹಾಕ್ತಾನೆ ಇರ್ತಾರೆ ಅಜ್ಜಿ. ನನ್ ಜೀವನ ಹಾಳಾಗ್ಬೇಕು ಅನ್ನೋದೇ ಅವ್ರ ಗುರಿ ಅನ್ನೋ ತರ ಆಡ್ತಾರೆ. ಜೀವನ ಹೀಗೆ ಇರುತ್ತೆ ಆರಾಧನ, ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋಲ್ಲ. ನೋಡು, ನಿನ್ನ ಜೀವನದಲ್ಲೂ ಒಬ್ಬ ಬಂದೇ ಬರ್ತಾನೆ. ಹಾಗೊಬ್ಬ ಬಂದಿದ್ದ ಅಜ್ಜಿ. ನನ್ ಕನ್ಸಿಗೆ ಬಲ ಕೊಡ್ತೀನಿ ಅಂತ ಹೇಳಿದ್ದ, ನಾನು ನಂಬ್ದೆ. ಇವತ್ತು ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೆತ್ತು ತಂದೆಯಿಂದ ಹಿಡಿದು ನನ್ ಜೀವನದಲ್ಲಿ ಬಂದಿರೋ ಎಲ್ಲಾ ಗಂಡಸರು ಹೀಗೆ ಆಗೋದ್ರಲ್ಲ ಅಜ್ಜಿ. ಯಾಕಜ್ಜಿ, ಯಾಕೆ ನನ್ನ ಎಲ್ರೂ ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಾರೆ? ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಅಮ್ಮ. ಆ ದೇವ್ರ ತಲೆಯಲ್ಲಿ ಅದೇನಿರುತ್ತೋ ಯಾರಿಗೊತ್ತು. ಒಬ್ರು ಬಿಟ್ಟು ಹೋದಾಗ ಇನ್ನೊಬ್ರು ಕೈ ಹಿಡಿತಾರ ಕಣೆ. ನನ್ನನ್ನೇ ನೋಡು, ಹೆತ್ತ ಮಗ ಬಿಟ್ಟು ಹೋದ, ಆದ್ರೆ ನೀವೆಲ್ಲ ನನ್ ಜೊತೆ ಇಲ್ವಾ? ನಿನಗೂ ದೇವ್ರು ಒಬ್ಬನ್ನ ಗೊತ್ತು ಮಾಡಿರ್ತಾನೆ ಕಣೆ. ತಗೋ, ಊಟ ಮಾಡಮ್ಮ. ಅನ್ನಪೂರ್ಣೇಶ್ವರಿ ಇವಳು ನಗ್ತಾ ನಗ್ತಾ ಊಟ ಮಾಡಿದ್ರೆ ಒಳ್ಳೆಯದನ್ನೇ ಮಾಡ್ತಾಳೆ. ಹೇಳಿದ್ನಲ್ಲ, ನಿನ್ಗೆ ಅಂತ ಒಬ್ಬ ಬಂದೇ ಬರ್ತಾನೆ. ನಿನ್ನನ್ನ ತುಂಬಾ ಖುಷಿಯಾಗಿ ನೋಡ್ಕೊಳ್ಳೋ ಹುಡುಗ. ಕನ್ಸು ಕನ್ಸು ಅಂತಿರ್ತೀಯಲ್ಲ ನೀನು, ಅದ್ರ ಹೊಣೆ ಹೊತ್ಕೊಳ್ಳೋ ಅಂತ ಹುಡುಗ. ಒಬ್ಬ ಜವಾಬ್ದಾರಿ ಇರೋ ಗಂಡು ಬಂದೇ ಬರ್ತಾನೆ ಆರಾಧನ. ತಗೋ ಅಮ್ಮ, ಊಟ ಮಾಡು. ಅಳ್ಬೇಡಮ್ಮ. ಇನ್ಸ್ಪೆಕ್ಟರ್, ಸುಶಾಂತ್ ಆ ಆಕ್ಸಿಡೆಂಟ್ ನ ಮಾಡಿಲ್ಲ. ಇನ್ಫ್ಯಾಕ್ಟ್ ಆಕ್ಸಿಡೆಂಟ್ ಆದಾಗ ಸುಶಾಂತ್ ಆ ಕಾರಲ್ಲಿ ಇರಲೇ ಇಲ್ಲ. ಆ ಆಕ್ಸಿಡೆಂಟ್ ಯಾರು ಮಾಡಿದ್ರೋ ಆ ಡ್ರೈವರ್ನ ಕರ್ಕೊಂಡ್ ಬಂದಿದ್ದೀನಿ. ಹೌದು ಸರ್, ನಾನೇ ಗಾಡಿ ಓಡಿಸ್ತಾ ಇದ್ದದ್ದು. ನಿದ್ದೆ ಬಂದ್ಬಿಡ್ತು ಸರ್, ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗೋಯ್ತು, ಗೊತ್ತಾಗಲಿಲ್ಲ.
ಏನ್ ಆಟ ಆಡ್ತಾ ಇದ್ದೀರಾ? ಎಸ್ ಸರ್. ಹಾ ಸರ್. ಎಸ್ ಸರ್. ಅಂಕಲ್, ಏನ್ ಸುಶಾಂತ್, ಯಾಕೆ ಹೀಗೆಲ್ಲ ಮಾಡ್ಕೋತೀಯ ನೀನು? ಆ ಹುಡುಗ ಹುಷಾರಾಗಿದ್ದಾನ? ಅವ್ನಿಗೇನು ಆಗಿಲ್ಲ ತಾನೆ? ಅವ್ನ ಹಾಸ್ಪಿಟ್ಲ್ ಖರ್ಚು ಏನೇ ಇದ್ರು ನಾವೇ ನೋಡ್ಕೊಳ್ಳೋಣ ಅಂಕಲ್. ಪಾಪ ಜೀವನ್ ನಂಬಿ ಎಷ್ಟು ಜನ ಇದಾರೋ ಏನೋ. ಆಕ್ಸಿಡೆಂಟ್ ನಿಜವಾಗ್ಲೂ ನೀನೇ ಮಾಡಿದ್ದ? ಏನಾಯ್ತು? ಇನ್ನೂ ಆಗಿಲ್ವಾ? ಡ್ಯಾಮಿಟ್, ಹುಡ್ಕಿ ಸಿಗ ತನಕ ಹುಡ್ಕಿ. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ಅಮ್ಮ, ಜ್ಯೂಸ್ ಕುಡಿ. ಬೇಡ ನಂಗೆ. ಬೇಡ ಅಂದ್ರೆ ಹೇಗೆ? ಹ್ಞೂ ಅಕ್ಕ, ಏನು ತಿಂದೆ ಕುಡಿದೆ ಇದ್ರೆ ಹೇಗೆ ಹೇಳಿ? ಯಾವ ಖುಷಿ ಕುಡಿಲಿ ಹೇಳು? ನನ್ನ ಮಗ ಸಂಕಟ ಪಡೋದ್ ನೋಡಿದ್ರೆ ಇದುವರೆಗೂ ರಾಜ್ಗೆ ಒಂದು ದಿನಾನು ಕಷ್ಟ ಗೊತ್ತಿಲ್ಲದೆ ಇರೋ ಹಾಗೆ ಬೆಳೆಸಿದ್ದೀನಿ. ಅವ್ನು ಚಿಕ್ಕವನಾಗಿದ್ದಾಗ ಅವನ್ ಎಲ್ಲಿ ಬಿದ್ದು ಗಾಯ ಮಾಡ್ಕೋತಾನೋ ಅಂತ ಅವನ್ ರೂಮ್ ತುಂಬಾ ನಾನು ಹಾಸಿಗೆ ಹಾಸಿದ್ದೆ. ಅವನ ಮೊದಲನೇ ಸಲ ಸ್ಕೂಲಿಗೆ ಸೇರಿಸಿದಾಗ ನಾನು ಇಲ್ದೆ ಅಳ್ತಾನೆ ಅಂತ ಒಂದು ವಾರ ಪೂರ್ತಿ ನಾನು ಅವನ ಕ್ಲಾಸಲ್ಲಿ ಪಕ್ಕದಲ್ಲೇ ಕೂತಿದ್ದೆ. ಆದ್ರೆ ಈಗ ನೋಡಿದ್ರೆ ಏನು ಆಗಲ್ಲ ಅಕ್ಕ. ರಾಜ್ಗೆ ಏನು ಆಗಲ್ಲ ಅಲ್ವಾ? ಯೋಚನೆ ಮಾಡ್ಬೇಡಿ ಅತ್ತೆ. ರಾಜ್ ತುಂಬಾ ಒಳ್ಳೆಯವನು. ಅವ್ರನ್ನ ಮೀಟ್ ಮಾಡಿದ್ದವ್ರಿಗೆಲ್ಲ ಟಕ್ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿದ್ರ ಅಕ್ಕ, ನಮ್ ದಿಶಾಗೆ ರಾಜ್ ಬಗ್ಗೆ ಎಷ್ಟ್ ಚೆನ್ನಾಗ್ ಗೊತ್ತು. ನೀವು ಒಳ್ಳೆ. ರಾಜ್ ಚಿಕ್ಕವನಾಗಿದ್ದಾಗ ಮನೆಗೆ ಅಳಿಲು, ನಾಯಿ ಮರಿ, ಬೆಕ್ಕಿನ ಮರಿ ಎಲ್ಲ ತಂದು ಬಿಡ್ತಿದ್ದ. ಇವ್ರಿಗೊಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಅವನ ಬೈಯೋರು. ರಾಜ್ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಿದ್ದ. ಅವನನ್ನ ಸಮಾಧಾನ ಮಾಡೋಷ್ಟ್ರಲ್ಲಿ ನನಗ್ ಸಾಕಾಗೋಗ್ತಿತ್ತು. ಅಷ್ಟು ಒಳ್ಳೆ ಮನ್ಸು ನನ್ನ ಮಗಂದು. ಅಂತವನ್ ಆಕ್ಸಿಡೆಂಟ್ ಮಾಡ್ತಾನೆ ಅಂದ್ರೆ ನನಗಂತೂ ನಂಬಕ್ಕೆ ಆಗಲ್ಲ. ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ ಅಮ್ಮ. ಯಾಕಂದ್ರೆ ನನ್ ತಮ್ಮ ಹಾಗೆಲ್ಲ ಮಾಡೋನಲ್ಲ. ಅಕ್ಕ, ನನ್ಗೊಂದು ಅನುಮಾನ. ನಿಮ್ಗೆ ಓಕೆ ಅಂದ್ರೆ ಹೇಳ್ತೀನಿ. ಏನಮ್ಮ ಅದು ನಮ್ಮ ಮನೆಗೆ ಯಾರಾದ್ರೂ ಮಾಟ ಮಾಡಿಸ್ಬಿಟ್ಟಿದಾರ ಅಂತ. ಏನ್ ಹೇಳ್ತಿದ್ಯಾ ಕಾಂಚನ ನೀನು? ಹೂನಕ್ಕ, ನೀವೇ ಯೋಚನೆ ಮಾಡಿ. ಇಷ್ಟು ದಿವಸ ಏನು ಆಗದೆ ಇರೋದು ಇವತ್ತೇ ಈಗೆಲ್ಲ ಆಗ್ತಿದೆ ಅಂದ್ರೆ ಏನ್ ಅರ್ಥ ಹೇಳಿ? ಕಾಂಚನ, ಏನ್ ಮಾತಾಡ್ತಿದ್ಯಾ? ಸ್ವಲ್ಪ ಸುಮ್ನೆ ಇರ್ತೀಯಾ? ಮೊದ್ಲೇ ಎಲ್ರೂ ಮನ್ಸಲ್ಲೂ ಏನೇನೋ ಓಡ್ತಾ ಇದೆ. ನನ್ ಮನ್ಸಲ್ಲಿ ಏನ್ ಓಡಿತ್ತು ಅದನ್ನ ನಾನ್ ಹೇಳ್ದೆ. ತಪ್ಪ? ಹೋಗ್ಲಿ ಬಿಡಿ, ನಾನೇ ಸುಮ್ನಾಗ್ಬಿಡ್ತೀನಿ. ಏನೋ ಎಲ್ಲ ಕೆಟ್ಟ ಕನ್ಸು ಅನಿಸ್ತಾ ಇದೆ. ಈಗ ಎಚ್ಚರ ಆಗುತ್ತೆ ಏನೂ ತೊಂದ್ರೆ ಇಲ್ಲ ಅಂತ. ಆದ್ರೆ ಹಾಗಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬೆಳಗ್ಗೆ ಸಂಜೆ ಕಾಲ್ ಮಾಡ್ತಿದ್ದ. ದಕ್ಷು ನನ್ನ ಡ್ರೆಸ್ ಎಲ್ಲಿ, ದಕ್ಷು ವಾಚ್ ಎಲ್ಲಿ, ದಕ್ಷು ಅದು ಇದು ಅನ್ಕೊಂಡು. ಆದ್ರೆ ಈಗ
ಏನಾಯ್ತಮ್ಮ? ಏನೂ ಇಲ್ಲಮ್ಮ, ರಾಜ್ ಬಗ್ಗೆನೇ ಯೋಚಿಸ್ತಿದ್ದೆ. ಬೇಜವಾಬ್ದಾರಿನ ತಂದು ಒಂದ್ ವಾರ ಬಿಟ್ಟು ಆಫೀಸಿಗೆ ಬರ್ತೀಯ ಅಂತ ನಾನು ಸುಮ್ಮನಿದ್ದಲ್ಲ, ಅದು ನನ್ನ ತಪ್ಪು. ಇಷ್ಟು ಮಟ್ಟಿಗೆ ನಿನ್ನ ಬೆಳೆಯಕ್ ಬಿಟ್ನಲ್ಲ, ಅದು ನನ್ನ ತಪ್ಪು. ಅಪ್ಪ ಅದು ಮಾತಾಡ್ಬೇಡ, ನೀನು ಏನು ಹೇಳ್ಬೇಡ. ನಾನು ಕೇಳಿದಕ್ಕಷ್ಟು ಉತ್ತರ ಕೊಡ್ಬೇಕು. ಹೇಳು, ಆಕ್ಸಿಡೆಂಟ್ ಮಾಡಿದ್ ನೀನೇನಾ? ಆಕ್ಸಿಡೆಂಟ್ ಮಾಡಿದ್ ನೀನೇನಾ? ಹೇಳು. ಆಕ್ಸಿಡೆಂಟ್ ಮಾಡಿರೋದು ನಿಮ್ ಬಾವ ಸಂಧಿ. ಅಪ್ಪಂಗೇನಾದ್ರೂ ಗೊತ್ತಾದ್ರೆ ನನ್ನ ನಿಮ್ ಬಾವನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರ ಕಣೋ. ಸಿಕ್ತು, ಉತ್ತರ ಸಿಕ್ತು ನನಗೆ. ನಾನು ಊರವ್ರಿಗೆಲ್ಲ ಬುದ್ಧಿ ಹೇಳ್ತೀನಿ, ಆದ್ರೆ ನನ್ನ ಮಗನೇ ನನ್ನ ಮಾತು ಕೇಳ್ತಿಲ್ಲ. ನಿನ್ನಿಂದ, ನಿನ್ನ ಮುದ್ದಿನಿಂದ ಇವನು ಹೀಗಾಗಿದ್ದಾನೆ. ಎಲ್ಲದಕ್ಕೂ ಸುಳ್ಳು ಹೇಳಿ ಪರ್ಮಿಷನ್ ತೊಳೋದು. ಅಲ್ಲಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಮಲಗಿದಾನಲ್ಲ, ಅವನ ಕುಟುಂಬದ ಕತೆ ಏನಾಗಿದೆ ಅಂತ ಯೋಚನೆ ಮಾಡಿದ್ದೇನೆ ನೀನು? ಅಣ್ಣ ದಾಕ್ಷಾಯಿಣಿ, ನಿನ್ನ ಪಾಲು ಇದೆ ಇದರಲ್ಲಿ. ಇವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ಯಲ್ಲ, ಈಗ ಇದನ್ನ ಹೇಗೆ ಸರಿ ಮಾಡೋದು? ಕೇಳಿಸ್ಕೊಳ್ಳಿ, ನನ್ನನ್ನು ಸೇರಿಸಿ ಈ ಪಾಪದ ಪಾಲನ ಎಲ್ಲರೂ ಹೊತ್ಕೋಬೇಕು. ಲೇ ಬುದ್ಧಿ ಇದೆಯಲ್ಲ ನಿನಗೆ? ನೀನು ಸುಶಾಂತ್ ಮಾತ್ರ ಅಲ್ಲ, ಸುಶಾಂತ್ ರಾಜ್ ಧರ್ಮೇಂದ್ರ. ನಿನ್ನ ಹೆಸರು ಮಾತ್ರ ಹಾಳಾಗೋದಿಲ್ಲೋ, ನನ್ನ ಹೆಸರು ಹಾಳಾಗುತ್ತೆ, ಜೊತೆಗೆ ಈ ಮನೆ ಘನತೆನೂ ಹಾಳಾಗುತ್ತೆ. ಏನೋ ಹಕ್ಕಿದೆ ನಿನಗೆ ಅದನ್ನೆಲ್ಲ ಹಾಳು ಮಾಡೋದಕ್ಕೆ? ಅಣ್ಣ ಪ್ಲೀಸ್ ಬೈಬೇಡ, ಇದರಲ್ಲೇನೋ ಹೆಚ್ಚು ಕಡಿಮೆ ಆಗಿದೆ. ನಮ್ ರಾಜ್ ಖಂಡಿತ ಆತರ ಮಾಡೋನಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ ನಿನ್ಗೆ? ಇವಂದೇ ಕಾರು, ಅದೇ ಆಕ್ಸಿಡೆಂಟ್ ಆಗಿರೋದು. ಇಷ್ಟೆಲ್ಲ ಮಾಡಿ ಮಾಲ್ಡೀವ್ಸ್ ಹೋಗೋದಕ್ಕೆ ರೆಡಿ ಆಗಿದ್ದಾನೆ ಅಂದ್ರೆ ಏನರ್ಥ? ಜೀವನದಲ್ಲಿ ಮನುಷ್ಯತ್ವ ಅನ್ನೋದು ಸತ್ತೋಗಿದೆ ಅಂತ ಅರ್ಥ. ಅಯ್ಯೋ ಹಾಗೆಲ್ಲ ಹೇಳ್ಬೇಡ್ರಿ, ಮನುಷ್ಯತ್ವ ಇಲ್ದೇ ಇರೋನಲ್ಲ ನನ್ ಮಗ. ಇಲ್ಲಿ ನೋಡು ಸಾವಿತ್ರಿ, ಯಾವ ಆಕ್ಸಿಡೆಂಟ್ ಆಗಿರೋದಿಲ್ಲ, ಅದ್ರ ಹಿಂದೆ ತುಂಬಾ ದಿನಗಳ ತಯಾರಿ ನಡೆದಿರುತ್ತೆ. ನಿನ್ನ ಮಗ ರಾತ್ರಿ ಇಡೀ ಪಾರ್ಟಿ ಮಾಡ್ತಾನೆ, ಬೆಳಗಿನ ಜಾವ ಸ್ಪೀಡ್ ಆಗಿ ಕಾರ್ ಓಡಿಸ್ತಾನೆ. ಇದು ಒಂದಿನದಲ್ವಲ್ಲ, ಹಾಗಿದ್ಮೇಲೆ ಆಕ್ಸಿಡೆಂಟ್ ಅನ್ನೋದು ಬರ್ದಿಟ್ಟಷ್ಟೇ ಗ್ಯಾರಂಟಿ. ಇವನನ್ನ ನಾವು ಮೊದ್ಲೇ ತಡಿಬೇಕಾಗಿತ್ತು, ತಡೆದಿಲ್ವಲ್ಲ. ಅದಕ್ಕೆ ಈ ಆಕ್ಸಿಡೆಂಟ್ ಪಾಪನ ನಾವೆಲ್ಲರೂ ಹೊತ್ಕೋಬೇಕು.
ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಜೈಲಿಗೆ ಹೋದ್ರು ಹೋಗ್ಲಿ ಅಂತ ಸುಮ್ಮನಿರೋರು. ನಾನು ಅದನ್ನೇ ಮಾಡ್ತೀನಿ ಅಂದೆ. ಸರಿ, ಈ ಮೂರ್ತಿ ಅಪ್ಪ ಮಾತಾಡ್ಬೇಡ ನೀನು. ಹಾಗನ್ಬೇಡ್ರಿ, ಜೈಲಿಗೆ ಹೋಗೋಂತ ತಪ್ಪು ನನ್ ಮಗ ಮಾಡಿಲ್ಲ. ನೋಡು ಧರ್ಮ, ನಮ್ಮ ಸುಶಾಂತ ಒಳ್ಳೆಯವನೇ, ಏನೋ ಒಂದು ಸ್ವಲ್ಪ ಹುಡುಗಾಟ ಅಷ್ಟೇ. ಅವನಿಗೆ ಒಂದು ಜವಾಬ್ದಾರಿ ಅಂತ ಕೊಟ್ರೆ ಅವ್ನು ಉಳಿದವ್ರಿಗಿಂತ ಚೆನ್ನಾಗಿ ನಿಭಾಯಿಸಿ ತೋರಿಸ್ತಾನೆ. ಹೌದು ರೀ, ನನ್ನ ಮಗನ್ಗೆ ಇನ್ನೊಂದು ಅವಕಾಶ ಕೊಡಿ. ಇನ್ನೂ ಒಂದು ಅವಕಾಶ ಕೊಡುವಂತಿದ್ಯಾ? ಕೊಡ್ತೀನಿ, ಆದ್ರೆ ಇನ್ನೊಂದಲ್ಲ, ಕೊನೆ ಅವಕಾಶ ಕೊಡ್ತೀನಿ. ಕೊನೆ ಅವಕಾಶ. ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ತಾನೆ ಅಂತ ಹೇಳಿದ್ಯಲ್ಲ, ಕೊಡ್ತೀನಿ ಜವಾಬ್ದಾರಿನ. ಅದು ಹೇಗೆ ನಿಭಾಯಿಸ್ತಾರೋ ನಾನು ನೋಡ್ತೀನಿ. ಏಯ್, ಕೇಳಿಸ್ಕೊಳ್ಳೋ, ಬೆಳಿಗ್ಗೆ 9 ಗಂಟೆ ಒಳಗೆ ಆಫೀಸ್ನಲ್ಲಿರ್ಬೇಕು. ಇಲ್ಲ ಅಂದ್ರೆ ಹಿಂದೆ ಎಂದೂ ನೋಡದೆ ಇರೋ ಧರ್ಮೇಂದ್ರ ನೋಡ್ತೀನಿ. ಹಾ ಹಾ. ಈ ಡ್ರೈವರ್ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಂತೂ ಕನ್ಫರ್ಮ್. ಎಲ್ಲರೂ ಸೇರ್ಕೊಂಡು ಕೇಸ್ ಮುಚ್ಚಾಕೋದಕ್ಕೆ ನೋಡ್ತಿದ್ದಾರೆ. ನಾನು ಯಾರು ಅಂತ ಇವ್ರಿಗಿನ್ನೂ ಗೊತ್ತಿಲ್ಲ. ಅವನ್ನ ಮಾತ್ರ ಒಳಗಡೆ ಹಾಕ್ತೆ ಸುಮ್ಮನೆ ಬಿಡೋದಿಲ್ಲ. ಲೊಕೇಶನ್ ಮತ್ತೆ ಹೋಗಿದ್ರಾ? ಹಾ ಸರ್, ಹೋಗಿ ಅಲ್ಲೆಲ್ಲರಿಗೂ ವಿಚಾರಿಸ್ತೆ ಸರ್. ಆದ್ರೆ ಅಲ್ಲಿ ಯಾರು ಏನು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಿಮ್ ತಲೆ ಅಲ್ಲಿ CCTV ಕ್ಯಾಮ್ರಾಗಳಿರುತ್ತೆ, ಮೊದಲು ಅದನ್ನ ತಾನೇ ಚೆಕ್ ಮಾಡ್ಬೇಕು ನಾವು. ಅದನ್ನ ಚೆಕ್ ಮಾಡಿದ್ರ? ಹಾಗೆ ಹೋಗಿ ಅಲ್ಲಿ 4 ಜನರನ್ನ ವಿಚಾರಿಸಿ, ಯಾರಾದ್ರೂ ಒಬ್ರು ಸಿಕ್ಕೇ ಸಿಗ್ತಾರೆ, ಏನಾದ್ರೂ ಒಂದು ಬಾಯಿ ಬಿಡ್ತಾರೆ. ಎವಿಡೆನ್ಸ್ ಕಲೆಕ್ಟ್ ಮಾಡ್ರಿ. ಓಕೆ ಸರ್. ನೀನ್ ಏನು ಯೋಚನೆ ಮಾಡ್ಬೇಡ ರಾಜಾ, ಎಲ್ಲ ಸರಿ ಹೋಗುತ್ತೆ. ಜ್ಯೋತಿಷಿಗಳು ಹೇಳಿದ್ದಾರೆ ಕಂದ. ಹ್ಞೂ ಕಣ ರಾಜ, ಇದೆಲ್ಲ ಒಂದ್ ಕೆಟ್ಟ ಕನ್ಸು. ಕೆಟ್ಟ ಕನ್ಸೆ ಹಾಗೆ ಬೇಗ ಕಳ್ದೋಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಅಪ್ಪ ಯಾಕಮ್ಮ ಹಿಂಗೆ? ನನ್ ಮಾತಾಡಕ್ ಅವಕಾಶನೇ ಕೊಡಲ್ಲ. ನನ್ ಮೇಲೆ ಅವ್ರ ಪ್ರೀತಿ ಇಲ್ವಾ? ಅಯ್ಯೋ, ಪ್ರೀತಿ ಇರೋದಕ್ಕೆ ಕಂದ ಅವ್ರು ಈ ರೀತಿ ಮಾಡ್ತಾ ಇರೋದು. ಮಕ್ಳ ಮೇಲೆ ಇಂಥ ಪ್ರೀತಿ ತೋರ್ಸೋದಕ್ಕಿಂತ ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು. ರಾಜ್, ನೀ ಅನ್ಕೊಂಡಂಗಲ್ಲ ಕಣೋ ಅಣ್ಣ. ನಾನು ಅಷ್ಟು ಸತಿ ಕೇಳ್ಕೊಂಡೆ, ಒಂದ್ಸತಿ ನನ್ನ ಮಾತು ಕೇಳಿ ಅಂತ. ಮಗನ್ ಮಾತು ಕೇಳದೆ ಇರೋದು ಅದೆಂತ ಪ್ರೀತಿನ. ಎಲ್ರಿಗೂ ಈ ಮನೇಲಿ ನಾನು ಪ್ರಶ್ನೆ ಆಗಿ ಉಳ್ಕೊಬಿಟ್ಟಿದ್ದೀನಿ. ನಾನು ಏನ್ ಮಾಡಕ್ ಹೋದ್ರೂ ತಪ್ಪಾಗುತ್ತೆ. ಸಿಚುಯೇಷನ್ ಎಷ್ಟು ಕೆಟ್ಟದಾಗ ಆಟಾಡಿಸ್ತಿದೆ ಅಂದ್ರೆ ನಾನು ಏನ್ ಮಾಡ್ಲಿ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರವಿ.
ಯಾಕೆ ಹೀಗೆ ಮಾಡಿದೆ ನೀನು? ನನ್ನ ಎಲ್ಲ ಪ್ರಶ್ನೆಗಳಿಗೂ ನೀನು ಉತ್ತರ ಆಗ್ತೀಯ ಅನ್ಕೊಂಡಿದ್ದೆ, ನಿನಗೋಸ್ಕರ ಕಾಯ್ತಾ ಇದ್ದೆ. ಆದರೆ ನೀನು ಬರ್ದೇ ಇರೋದಕ್ಕೆ ಯಾವ ಕಾರಣನೂ ಹೇಳಿಲ್ವರ ರವಿ? ಏನ್ ಕೇಳಿದ್ರು ನಿನಗೋಸ್ಕರ ಮಾಡ್ತಿರೋದು ಅಂತ ಹೇಳ್ತಾರೆ. ಅರೆ ನನಗಿದ್ರಲ್ಲಿ ಖುಷಿ ಇಲ್ಲ, ಬಟ್ ಇದು ಯಾರು ಅರ್ಥ ಮಾಡ್ಕೋತಿಲ್ಲ. ಕೆಲ್ಸ ಎಲ್ರೂ ಮಾಡ್ಬೇಕಲ್ವಾ ರಾಜಾ? ಓಕೆ ಫೈನ್, ನಾನು ಬೇರೆ ಕೆಲಸ ಮಾಡ್ತೀನಿ, ಆದ್ರೆ ಈ ಕೆಲಸ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಛತ್ರ ನೋಡ್ಕೋಬೇಕಂತ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಂಗೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರ್ಬೋದು ದಕ್ಷು, ಆದ್ರೆ ಈ ಕೆಲಸ ನನ್ ಕನಸಲ್ಲ. ಕಂಪನಿ ಕಟ್ಟೋದು ನನ್ನ ಕನಸು ರವಿ. ಆ ಕನಸಿನ ಮೊದಲನೇ ಹೆಜ್ಜೆಗೆ ನೀನು ನಿಲ್ತೀನಿ ಅಂತ ಹೇಳಿದ್ದೆ. ಬೇರೆ ಯಾರು ನನ್ನ ಕೈ ಹಿಡಿದೇ ಇದ್ದಾಗ ಭುಜಕ್ಕೆ ಭುಜ ಕೊಟ್ಟು ನಿಂತ್ಕೊತೀನಿ ಅಂತ ಹೇಳಿದ್ದೆ. ಈಗ ನೀನು ಎಲ್ಲಿ ಹೋಗಿದ್ಯಾ ರವಿ? ಎಲ್ರೂ ಥರ ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಅದಕ್ಕೆ ಬಿಟ್ಟು ಹೋದ್ಯಾ? ಆರಾಧನಾ, ಹಾಮ, ಸ್ವಲ್ಪ ಇಳಿಗೆ ಮಣೆನೂ ಕಾಯಿ ತಂದ್ಕೊಡಮ್ಮ. ಬ್ರೇಕಿಂಗ್ ನ್ಯೂಸ್, ನಗರದಲ್ಲಿ ಭೀಕರ ಅಪಘಾತ, ಹಿಟ್ ಅಂಡ್ ರನ್ ಕೇಸ್. ಇದಕ್ಕೆ ಪ್ರಸಿದ್ಧ ಉದ್ಯಮಿ ಧರ್ಮೇಂದ್ರ ಪ್ರಧಾನ್ ಅವರ ಮಗನೇ ಕಾರಣ ಅಂತ ಸುದ್ದಿ ಕೇಳಿ ಬರ್ತಾ ಇದೆ. ಓಹೋ, ಇವನ್ ಕೀರ್ತಿ ಎಲ್ಲಾ ಕಡೆ ಕೇಳಿ ಬರ್ತಿದೆ. ನಮ್ಮ ಅಪ್ಪಂಗ್ ಮೋಸ ಮಾಡ್ದವ್ ನೀನು, ಇಡೀ ಪ್ರಪಂಚಕ್ಕೆ ಮೋಸ ಮಾಡದೆ ಇರ್ತೀಯ. ಬಡವ್ರನ್ನ ಇನ್ನು ಎಷ್ಟು ಗೋಳಿಕೋಬೇಕು ನೀವೆಲ್ಲ. ಥು, ನೀನೇ ನಮ್ಮ ಇದನ್ನ ನೋಡ್ಕೊಂಡು ಎದ್ದೋಗ್ ಬೇರೆ ಕೆಲ್ಸ ನೋಡ್ಬಾರ್ದಾ? ಆಂಟಿ ಆಂಟಿ ನಾನ್ ನೋಡ್ತೀನಿ ನಿರ್ಮ. ಅಯ್ಯಯ್ಯೋ, ಒಲೆ ಮೇಲೆ ಹಾಲಿಟ್ಟಿದ್ದೆ. ಅಯ್ಯೋ, ಓ ಮುಕುಂದ್ ಬಾ. ಆರಾಧನಾ, ಅಮ್ಮ ಬಜ್ಜಿ ಕೊಟ್ಕೊಳ್ಳಿ. ಗಮ್ ಅಂತಿದೆ. ಕಮಲಕ್ಕಕ್ ನಂಗೆ ಥ್ಯಾಂಕ್ಸ್ ಹೇಳ್ಬಿಡು. ಖಂಡಿತ ಹೇಳ್ತೀನಿ. ಆಮೇಲೆ ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಯಾರೇ ಅದು? ತಗೊಮ್ಮ, ಬಜ್ಜಿ ಕೊಟ್ಟಿದ್ದಾರೆ ಕಮಲಕ್ಕ. ಇದೀಗ ಬರ್ತಿರೋ ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಹಿಟ್ ಅಂಡ್ ರನ್ ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್. ಪ್ರಸಿದ್ಧ ಉದ್ಯಮಿ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ತಮ್ಗ್ ಆಗ್ದಿರೋ ಯಾರೋ ಹರಡಿರೋ ವದಂತಿ, ಇದಕ್ಕೂ ತಮ್ಮ ಮಗನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಅವನನ್ ಯಾಕ್ರಪ್ಪ ಕೇಳ್ತೀರಾ? ಅವನ್ ಬೇರೆ ಇನ್ನೇನ್ ತಾನೇ ಹೇಳಕ್ ಸಾಧ್ಯ? ಈ ಕೇಸ್ನ ಯಾರ್ದೋ ತಲೆ ಕಟ್ತಾನೆ, ಅದನ್ನ ಮುಚ್ಚಾಕ್ತಾನಷ್ಟೇ. ಬೇಕಾದ್ರೆ ಬರ್ದಿಟ್ಕೊಳ್ಳಿ. ನನಗೊತ್ತಿಲ್ವಾ ಈ ದುಡ್ಡಿರೋರ್ ದೌಲತ್ತು? ನಡಿಯಮ್ಮ, ಅಡ್ಗೆ ಮನೇಲಿ ಕೆಲ್ಸ ಇದ್ರೆ ನೋಡ. ನಡಿಯಮ್ಮ. ಏನ್ರಿ ಇದು? ಈಗ ಸರೆಂಡರ್ ಆಗಿರೋ ಡ್ರೈವರ್ದು ಕಾಲ್ ಡೀಟೇಲ್ಸ್ ಸರ್. ಓ, ತಾನೇ ಮಾಡಿದ್ದೀನಿ ಅಂತ ಹೇಳ್ಕೊತಿರೋ ಈ ಡ್ರೈವರು ಆ ಏರಿಯಾದಲ್ಲೇ ಇರಲಿಲ್ಲ. ನೆಟ್ವರ್ಕು ಬೇರೆ ಟವರ್ ಅಲ್ಲಿ ಡಿಟೆಕ್ಟ್ ಆಗಿದೆ. ಅಂದ್ರೆ ಆಕ್ಸಿಡೆಂಟ್ ಮಾಡಿದವನು ಇವನಲ್ಲ. ಸರ್ ಸಿಸಿಟಿವಿ ಫುಟೇಜಸ್? ಹೌದು ಸರ್. ಸುಶಾಂತ್ ಬೆಳಗಿನ ಜಾವ ತನಕ ಪಬ್ಬಲ್ಲೇ ಇದ್ದಿದ್ದು, ಆಮೇಲೆ ಅದೇ ಕಾರ್ನಲ್ಲಿ ಪಬ್ಬಿಂದ ಹೊರಟಿರೋದು ಎಲ್ಲ ರೆಕಾರ್ಡ್ ಆಗಿದೆ. ಸರ್, ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಸರ್ಚ್ ಮಾಡಿದೆ, ಎಲ್ಲೂ ಸುಶಾಂತ್ ಅವ್ರ ಫೋಟೋ ಸಿಗ್ತಾ ಇಲ್ಲ. ಏನ್ರಿ ಹೇಳ್ತಿದ್ದೀರಾ? ಈಗಿನ ಜನರೇಷನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂತ ಹೇಳ್ತಿದ್ದೀರಾ? ಎಲ್ಲ ಕಡೆ ಜಾಲಾಡಿದೀನಿ ಸರ್, ಒಂದ್ ಫೋಟೋ ಬೇಕು ಅಂದ್ರೂ ಸಿಗ್ತಾ ಇಲ್ಲ. ಪಕ್ಕಾ ಕ್ರಿಮಿನಲ್ ಇವನು, ಒಂದು ರೆಕಾರ್ಡು ಇಟ್ಟಿಲ್ಲ. ಪರವಾಗಿಲ್ಲ ಬಿಡಿ, ಫೋಟೋ ಸಿಕ್ಕಿಲ್ಲ ಅಂದ್ರೆ ಏನಾಯ್ತು? ನನಗ್ ಬೇಕಾಗಿರೋ ಎವಿಡೆನ್ಸ್ ಸಿಕ್ಕಿದೆ. ಆ ಸುಶಾಂತ್ಗೆ ನಾನು ಯಾರು ಅಂತ ನಾಳೆ ತೋರಿಸ್ತೀನಿ. ಅಮ್ಮೋ,
ಆಕ್ಸಿಡೆಂಟ್ ಆಗಿರೋ ಕಾರ್ನ ನಾನೇ ಓಡಿಸಿದ್ದು ಅಂತ ಹೇಳೋದಕ್ಕೆ ಇರೋದು ಇದೊಂದೇ ಸಾಕ್ಷಿ. ಅದನ್ನ ಡೆಸ್ಟ್ರಾಯ್ ಮಾಡು ಸ್ಯಾಂಡಿ. ಮನೆಗ್ ತಂದು ಏನ್ ಮಾಡ್ತಿದ್ಯಾ? ಬೇರೆ ಎಲ್ಲ ಕಾಪಿನೂ ಡಿಲೀಟ್ ಮಾಡಿದ್ದೀನಿ. ಇರೋದು ಇದೊಂದೇ. ಮುಂದೊಂದು ದಿನ ಇದು ನಮ್ ಸಹಾಯಕ್ಕೆ ಬರುತ್ತೆ ಅಮ್ಮ. ಸಹಾಯಕ್ ಬರೋದು ನಮ್ಗಲ್ಲ ಸ್ಯಾಂಡಿ, ನನ್ ತಮ್ಮಂಗೆ. ಇದ್ ಯಾರ ಕೈಗಾದ್ರೂ ಸಿಕ್ಕಿದ್ರೆ ನಮ್ ಕನ್ಸು, ನಮ್ ಲೈಫ್ ವಿಲ್ ಬಿ ಫಿನಿಶ್ಡ್. ಇದನ್ನ ಯಾರಿಗೂ ಸಿಗ್ದಿರೋ ತರ ಇಡೋಣ. ಸ್ಯಾಂಡಿ, ಇದು ನಮ್ ವಿರುದ್ಧನೇ ಇರ್ಬೋದು, ಆದ್ರೆ ಮುಂದೊಂದು ದಿನ ರಾಜ್ ವಿರುದ್ಧ ಉಪಯೋಗಕ್ಕೆ ಬರುತ್ತೆ. ಅಮ್ಮ ಡಿಸ್ಟರ್ಬ್ ಮಾಡೋಣ? ಇಲ್ಲ ಬಾರೋ. ಬಾ. ರಾಜ್, ನೀನಿರೋದಕ್ಕೆ ಕಣೋ ನಾನು ಸ್ಯಾಂಡಿ ಈ ಮನೇಲಿರೋದು ಕಣೋ. ಇಲ್ಲ ಅಂದಿದ್ರೆ. ಅಮ್ಮ ಅಳ್ಬೇಡ ನೀನು. ನಿನ್ಗೇನು ಆಗಲ್ಲ. ನಿನ್ಗೇನಾರು ಆಗಕ್ ನಾನು ಬಿಡೋದು ಇಲ್ಲ. ಯಾವ ಜನ್ಮದ ಪುಣ್ಯನೋ ಏನು ನೀನ್ ನನ್ ತಮ್ಮಾಗ್ ಸಿಕ್ಕಿದ್ಯಾ. ಏನಮ್ಮ ನೀನು? ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ನನ್ಗೆ ಯಾರ ರೇಗಿಸಿದ್ರೆ ಅವ್ರಿಗೆ ಬೈತಿದ್ದೆ, ನನ್ ತಮ್ಮನ್ ಯಾಕೆ ರೇಗಿಸ್ತೀರಾ ಅಂತ. ಅಪ್ಪ ನನಗೆ ಬೈಬೇಕಾದ್ರೆ ನನ್ ಜೊತೆ ನಿಂತ್ಕೊಂಡು ನೀನು ನನ್ ಪರವಾಗಿ ಬೈಸ್ಕೊತಿದ್ದೆ ತಾನೆ. ಈ ತಮ್ಮನ ಮೇಲೆ ನೀನ್ ತೋರ್ಸಿರೋ ಪ್ರೀತಿಗಿಂತ ನಾನ್ ಮಾಡ್ತಿರೋದು ಏನೂ ಇಲ್ಲ ಅಮ್ಮ. ಸಂದೀಪ್ ಬಾವ ಅರೆಸ್ಟ್ ಆಗಿ ನೀನ್ ದುಃಖ ಪಡೋದನ್ನ ನನ್ ಕೆಲ್ ನೋಡಕ್ ಆಗಲ್ಲ ಅಮ್ಮ. ಆಕ್ಸಿಡೆಂಟ್ ಬಗ್ಗೆ ಏನಾರ ಗೊತ್ತಾಯ್ತಾ ಬಾವ? ಇಲ್ಲ ರಾಜ್, ಏನೂ ಗೊತ್ತಾಗ್ಲಿಲ್ಲ. ಏನ್ ಮಾಡೋದು? ನಾಳೆ ಬೇರೆ ನಿನ್ ಹುಟ್ಟದಬ್ಬ. ಈಗ್ಲೇ ಹೀಗೆಲ್ಲ ಆಗ್ಬೇಕಿತ್ತ? ಬೇಡ ರಾಜ್, ನಾನು ಈಗ್ಲೇ ಹೋಗಿ ಅಪ್ಪಂಗೆಲ್ಲ ಹೇಳ್ಬಿಡ್ತೀನಿ. ನನ್ನಿಂದ ನಿನ್ ಜೀವನ ಪೂರ್ತಿ ಕೆಟ್ಟವನು ಅಂತ ಹೆಸರು ಹೊತ್ಕೊಂಡು ಓಡಾಡೋದು ನಂಗೆ ಇಷ್ಟ ಇಲ್ಲ. ಈಗ್ಲೇ ಹೋಗಿ ಅಪ್ಪಂಗೆ ಹೇಳ್ಬಿಡ್ತೀನಿ. ಅಮ್ಮು ಪ್ಲೀಸ್ ಡೋಂಟ್ ಡೂ ದಟ್. ಈ ಮನೇಲಿ ಡ್ಯಾಡ್ ದೃಷ್ಟಿಲಿ ನನ್ ಕೆಟ್ಟವನೇ ತಾನೆ. ಏನಕ್ಕೂ ಲಾಯಕ್ಕಿಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲ, ಬೇಜವಾಬ್ದಾರಿ ಹುಡುಗ. ಇದೇ ತಾನೇ ಡ್ಯಾಡ್ ನನ್ನ ಬಗ್ಗೆ ಥಿಂಕ್ ಮಾಡ. ಅಮ್ಮು ನಾನು ಆರಾಮಾಗೇ ಇದ್ದೀನಿ, ನೀನ್ ತಲೆ ಕೆಡಿಸ್ಕೋಬೇಡ. ಮಳೆನೇ ಬರ್ತಿದ್ಯಂತೆ, ಒಂದ್ ಬಕೆಟ್ ನೀರು ಯಾವ ಲೆಕ್ಕ? ಬಾವಾ, ಅವರು ನಂಬ್ಕೊಂಡು ಎಷ್ಟು ಜನ ಇದಾರೋ ಏನೋ, ಪ್ಲೀಸ್ ಅವ್ರಿಗೆ ಸಹಾಯ ಮಾಡಿ. ಶೋರ್ ರಾಜ್, ಮಾಡ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ಸ್ ಓಕೆ ಬಾಬಾ. ಬೇರೆ ಓಕೆ, ಅಲಾರ್ಮ್ ಇಟ್ಬಿಡೋಣ. ಎಷ್ಟೊತ್ತಿಗೆ ಇಡೋಣ? 6:1 ಹೇಳಿಲ್ಲ ಅಂದರೆ 6:2, ಇದಕ್ಕೂ ಹೇಳಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ. 6:3, 6:4, 6:5, 6:6, 6:7, 6:8, 6:9, 6:10. ಓಕೆ, ಯಾವುದಕ್ಕೂ ಹೇಳಿಲ್ಲ ಅಂದರೆ ಕಾಂತ, ಲೋ ಕಾಂತ, ಬಾರ ಇಲ್ಲಿ. ನಿನ್ ಫೋನ್ ಕೊಡು. ಯಾಕೆ ರಚನಾ? ಫೋನ್ ಅಲಾರ್ಮ್ ಇಡು. ಹೌದಾ? ಎಷ್ಟು ಗಂಟೆ ಇಲ್ಲಿ ರಚನಾ? 6:1, 6:2, 6:3, 6:4, ಹಂಗೆ 6:10 ವರ್ಗೂ ಇಟ್ಬಿಡು. ನಿಮಿಷಕೊಳ್ಳರಮ್ಮ. ಯಾಕೆ ರಾಜಣ್ಣ? ಬೆಳಿಗ್ಗೆ ಆ ಮ್ಯೂಸಿಕ್ ಡ್ಯಾನ್ಸ್ ಮಾಡಕ್ಕೆ ಹೇಳ್ದಷ್ಟು ಮಾಡ. ರಾಜಣ್ಣ, ನಾನೇ ಹೋಗ್ತೀಯಾ? ಹೇಳ್ದಷ್ಟು ಮಾಡ್ಕಂತ.
ನನ್ ಕೋಪ ಬರ್ಸ್ಬೇಡ. ಮತ್ತೇನಾದ್ರೂ ಬೇಕು ರಾಜಡ? ಒಳ್ಳೆ ನಿದ್ದೆ ಬೇಕು, ಕೊಡ್ತೀಯಾ? ಸುಮ್ನೆ ಬಾಗ್ಲು ಮುಚ್ಕೊಂಡು ಹೋಗು, ನಂಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ತುಂಬಾ ಕೋಪದಲ್ಲಿದ್ದೀನಿ ನಾನು. ಸರಿ ರಾಜು. ಆರಾಧನಾ, ನಿಮ್ಮಪ್ಪ ಏನಂದ್ರು ಬೇಜಾರ್ ಮಾಡ್ಕೋಬೇಡ ಕಣೆ. ಅವ್ರೇನ್ ಕೆಟ್ಟವ್ರಲ್ಲ, ಆದ್ರೆ ಅವ್ರ ಮಾತು ಸ್ವಲ್ಪ ಹೊರಟಷ್ಟೇ. ಹಾಗಂತ ನಿನ್ ಬಗ್ಗೆ ಅವ್ರಿಗೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ. ಅವ್ರಿಗೆ ನನ್ ಮೇಲೆ ಯಾವ ಅಭಿಪ್ರಾಯ ಇದೆ ಅನ್ನೋದು ಅವ್ರ ಮಾತು ಕೇಳಿದ್ರೇನೆ ಗೊತ್ತಾಗತ್ತಲ್ವಮ್ಮ. ಹಾಗಲ್ವೇ, ನಿನ್ನನ್ ಬೆಳ್ಸಕ್ಕೆ, ಸ್ಕೂಲಿಗೆ ಸೇರ್ಸಕ್ಕೆ ಅವಾಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅವರು. ಇವಾಗ ನೀನ್ ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದೀಯಲ್ಲ, ಅವಾಗಿನ ನನ್ನ ಪರಿಸ್ಥಿತಿ ಯೋಚನೆ ಮಾಡು. ಗಂಡ ಇಲ್ದೆ ಒಂದ್ ಮಗುನ ಇಟ್ಕೊಂಡು ಈ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಇತ್ತು ಅಂತ ನಿನಗೇನ್ ಗೊತ್ತು? ನಿನ್ ಮಾತಿಗೆಲ್ಲ ನನ್ನ ಹತ್ರ ಉತ್ತರ ಇದ್ಯಮ್ಮ, ಆದ್ರೆ ನಿಂಗೆ ನೋಯ್ಸಕ್ ನನಗಿಷ್ಟ ಇಲ್ಲ. ಗಂಡ ಇಲ್ದೆ ಒಂದ್ ಮಗುನ ಬೆಳೆಸೋದು ಎಷ್ಟು ಕಷ್ಟನೋ, ಅಪ್ಪ ಇಲ್ದೆ ಮಗಳು ಬೆಳೆಯೋದು ಅಷ್ಟೇ ಕಷ್ಟನಮ್ಮ. ಅಂದಾಗೆ ಸಿರಿ ಕಾಲೇಜ್ಗೆ ಬುಕ್ಸ್ ತಗೊಳಕ್ಕೆ ಎಷ್ಟು ಬೇಕಿತ್ತಮ್ಮ? 2,000. ಆರಾಧನಾ, ದುಡ್ಡು ಬೇಕು ಅಂತ ನೇರವಾಗಿ ಕೇಳ್ಬೋದಿತ್ತಲ್ವಮ್ಮ? ಇಷ್ಟು ಬೇಗ ಬೆಳಗಾಗೋಯ್ತಾ? ಕಾಂತ, ರೇಷ್ಮಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಹ್ಯಾಪಿ ಬರ್ತ್ಡೇ ಬೇಬಿ. ನಿನ್ ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತ ಗೊತ್ತಾಯ್ತು, ಅದಕ್ಕೆ ನೀನ್ ಬೇಜಾರಲ್ಲಿ ಇರ್ತೀಯ ಅಂತ ಬಂದೆ. ನಿನ್ ಬರ್ತ್ಡೇ ಸೆಲೆಬ್ರೇಷನ್ ನನ್ಗಿಂತ ಚೆನ್ನಾಗಿ ಯಾರು ಮಾಡ್ತಾರೆ? ಈ ಒಳಗೆ ಬಂದೆ ರಾಜಣ್ಣ, ನಾನೇ ಒಳಗ್ ಬಿಟ್ಟೆ. ತಕಳಿ ರಾಜಣ್ಣ, ಹ್ಯಾಪಿ ಬರ್ತ್ಡೇ. ನೈಸ್ ರೂಮ್. ಇಲ್ಲಿವರೆಗೂ ಯಾಕೆ ಬರಕ್ ಹೋದೆ ರೇಷ್? ಎಲ್ರು ಗರ್ಲ್ ಫ್ರೆಂಡ್ಸ್ ಬಂದ್ರೆ ಸಾಕು ಅಂತ ಅನ್ಕೊಳ್ತಾರೆ. ನಿನಗ್ ನನ್ ಕಂಡ್ರೆ ಇಷ್ಟನೇ ಇಲ್ಲ. ಹಾಗಲ್ಲ ಬೇಬಿ, ನೀ ಬಂದಿರೋದ್ ಮನೇಲಿ ಯಾರ ನೋಡಿದ್ರೆ ಅಷ್ಟೇ ನನ್ ಕತೆ. ಅದಲ್ದೆ ಬೆಳಿಗ್ಗೆಯಿಂದ ಆಗಿರೋ ಅವಂತರ ನಂಗೆ ಸಾಕಾಗೋಗಿದೆ. ನಂಗೆ ಈ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಮೂಡೇ ಇಲ್ಲ ಬೇಬಿ. ನಿನ್ಗೋಸ್ಕರ ಎಷ್ಟು ರಿಸ್ಕ್ ತಗೊಂಡು ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ನೀನ್ ನೋಡಿದ್ರೆ ಬರ್ತ್ಡೇ ಮಾಡೋದಕ್ ಮೂಡಿಲ್ಲ ಅಂತ ಹೇಳ್ತಾ ಇದೀಯಾ. ಹಾಗಲ್ಲ ಬೇಬಿ, ಈಗೇನು ಕೇಕ್ ಕಟ್ ಮಾಡ್ಬೇಕು ತಾನೆ? ಇರೋ ನಿಮಿಷ. Happy birthday to you. Happy birthday to you.
ನಿಂಗೆ ಲೇಟ್ ಆಯ್ತಲ್ವಾ, ತುಂಬಾ ದೂರ ಹೋಗ್ಬೇಕು ತಾನೆ. ಹೌ ಮೀನ್ ನಾನ್ ಬಂದಿರೋದು ನಿನಗೆ ಇಷ್ಟ ಇಲ್ವಾ? ಅದಕ್ಕೆ ಇಷ್ಟು ಬೇಗ ಕಳಿಸ್ತಾ ಇದೀಯಾ? ಪ್ರಾಮಿಸ್ ಇಲ್ಲ ರೇಷ್ಮಾ, ಸುಳ್ಳು. ನಿಜವಾಗ್ಲು. ನಾಳೆ ಆಫೀಸ್ಗೆ ಹೋಗ್ಬೇಕು, ಡ್ಯಾಡ್ ಆರ್ಡರ್ ಮಾಡಿದ್ದಾರೆ. ಆಫೀಸ್ಗೆ ಹೋಗಿ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು. ಮತ್ತೆ ಪಾರ್ಟಿ ಆಫೀಸ್ ಮುಗ್ಮೇಲೆ ಮಾಡೋಣ. ಪ್ರಾಮಿಸ್? ಪ್ರಾಮಿಸ್. ಆದ್ರೆ ಬೇಬಿ, ನನ್ನ ಹತ್ರ ಬರ್ಡೇ ಪಾರ್ಟಿಗೆ ಡ್ರೆಸ್ಸೇ ಇಲ್ಲ. ಅಷ್ಟೇ ತಾನೇ, ಇರು. ತಗೋ, ಎಷ್ಟು ಬೇಕೋ ಅಷ್ಟು ಚೆನ್ನಾಗಿರೋ ಬಟ್ಟೆನ ಶಾಪಿಂಗ್ ಮಾಡು. ಥ್ಯಾಂಕ್ ಯು, ಯು ಆರ್ ದ ಬೆಸ್ಟ್ ಬೇಬಿ. ಲೇಟ್ ಆಯ್ತಲ್ಲ, ಹೊಡ್ತೀಯ? ಆಯ್ತು, ಹೊರಡ್ತೀನಿ. ಬಾಯ್. ಓಕೆ ಬೇಬಿ, ಬಾಯ್. ಮತ್ತೆ ಎಷ್ಟೊತ್ತಿಗೆ ಸಿಗ್ತೀಯಾ? ಐ ಕಾಲ್ ಯು. ವೇಟ್ ಮಾಡ್ತಾ ಇರ್ತೀನಿ. ಬಾಯ್ ಬೇಬಿ. ಕಾರ್ಡ್ ಪಿನ್ನೇ ಕೊಡ್ಲಿಲ್ಲ. 8055. ಗೊತ್ತಲ್ಲ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಬಾಯ್. ಬಾಯ್. ರೀ, ಇವತ್ ರಾಜ್ ಬರ್ತಡೆ, ಎಲ್ಲಾ ಮೀಟಿಂಗ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅಣ್ಣನ್ ಮೂಡ್ ಸ್ವಲ್ಪ ಕಾಮ್ ಮಾಡಿ, ಆಮೇಲೆ ಅವ್ರಿಗೂ ಯಾವ ಮೀಟಿಂಗ್ ಇಲ್ದಂಗ್ ನೋಡ್ಕೊಳ್ಳಿ. ಆಮೇಲೆ ಗೊತ್ತು, ಅವ್ನ ಫೇವ್ರೆಟ್ ಪೇಸ್ಟ್ರಿ ವರ್ಲ್ಡ್ ಇಂದಾನೆ ಒಂದು ಬರ್ಡೇ ಕೇಕ್ ತರಬೇಕು, ಅಷ್ಟೇ ತಾನೇ? ಕರೆಕ್ಟ್. ಗುಡ್ ಮಾರ್ನಿಂಗ್. ಏನು ರಾಜ್ ಬರ್ಡೇ ಸೆಲೆಬ್ರೇಷನ್ಸಾ? ಮತ್ತೆ ರಾಜ್ ಬರ್ತಡೆ ಅಂದ್ಮೇಲೆ ಸಂಭ್ರಮ ಬೇಡ್ವೇನೆ? ಅಲ್ಲ ಅತ್ತೆ, ನೆನ್ನೆ ಅಷ್ಟೆಲ್ಲ ಆಗಿದೆ, ಇವಾಗ ಈ ಸೆಲೆಬ್ರೇಷನ್ಸ್ ಎಲ್ಲ ಬೇಕಾ? ಅದ್ ಬೇರೆ ಇದ್ ಬೇರೆ. ಗುಡ್ ಮಾರ್ನಿಂಗ್ ಬಾಬಾ. ಸಾವಿತ್ರಿ, ಸಾವಿತ್ರಿ. ಪೂಜೆ ಮಾಡ್ತಾ ಇದ್ದೀರಿ, ಏನ್ ವಿಷಯ? ಇನ್ನು ಎದ್ದಿಲ್ವಾ ನಿನ್ನ ಕುಮಾರ ಕಂಠೀರವ? ಅದು ಅದು ಅಪ್ಪ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಪಾರ್ಟಿ ಮಾಡಕ್ ಹೋಗಿದ್ದಾನೆ ಅನ್ಸುತ್ತೆ. ಇಂಪಾಸಿಬಲ್. ಆದ್ರೂ ನನ್ನ ತಮ್ಮ ನನ್ನ ನಿರೀಕ್ಷೆನ ಸುಳ್ಳು ಮಾಡಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಅವನು ರೂಮ್ ನಲ್ಲಿ ಇಲ್ಲ. ಅಷ್ಟ್ ಹೇಳಿದೀನಿ ಆಫೀಸ್ಗೆ ಹೋಗ್ಬೇಕು ಅಂತ. ನನ್ನ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ಲ ಇವನಿಗೆ. ಅದು ರಾತ್ರಿ ಹ್ಯಾಪಿ ಬರ್ಡೇ ಟು ಯು ಅಂತ ಫೋನ್ ಬರ್ತಿತ್ತು, ಫ್ರೆಂಡ್ಸ್ಗಿಂತ ಬಂದಿರ್ಬೋದು ಅಂತ. ಅವ್ರು ಬೆಳಗ್ಗೆನೆ ಎದ್ದೋದ್ರಲ್ಲ. ಆಫೀಸ್ಗೆ ಹೋದ್ನಾ? ನಾನು ಚೆಕ್ ಮಾಡ್ತೀನಿ ಮಾವ. ಮಾರ್ನಿಂಗ್ ಸುಶಾಂತ್, ಎಲ್ಲಿದ್ಯಾ ನೀನು? ಇಲ್ಲೆಲ್ಲರೂ ನಿನ್ಗೋಸ್ಕರ ತಿಂಡಿ ಕಾಯ್ತಾ ಇದ್ದೀವಿ. ನಿಮ್ ಚೇಂಬರ್ ಅಲ್ಲಿ ಕಾಯ್ತಿದ್ದಾನಂತೆ ಮಾವ.